ಕೋರ್ಮಂಡ್ಲಾವು ನೋಡಿ, ಸರೀಸೃಪಗಳ ಸಾಲು. ಸ್ನೇಹಿತರೆ ನೋಡಿ, ಕಿರುಗಂಡಿಗಳು ಬಂದಂಥ ಸೈನಿಕರು ಶತ್ರು ಸೇನೆ ಏನಾದರೂ ಬಂದಿದೆ ಆದರೆ ಈ ಒಂದು ಕಿಂಡಿಗಳಲ್ಲಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾಯಿದ್ರು. ಈ ಕಿಂಡಿಗಳಲ್ಲಿ ಬಂದೂಕುಗಳನ್ನ ಇಟ್ಬಿಟ್ಟು ಗುಂಡು ಹಾರಿಸ್ತಾಯಿದ್ರು. ಸ್ನೇಹಿತರೆ, ತುಂಬ ದುರ್ಗಮವಾದಂಥ ಕೋಟೆ. ಈಗ ಒಬ್ಬನೇ ಇದರ ಅನ್ವೇಷಣೆಗೆ ನಿಂತಿದ್ದೀನಿ. ತುಂಬ ದುರ್ಗಮವಾದಂಥ ಕೋಟೆ ನೋಡಿ, ಹೆಂಗಿದೆ ಕೋಟೆಯ ಭಾಗ. ಇದೆ ಜಲ್ ಅನ್ಸುತ್ತೆ ನೋಡಿ. ಕೋಟೆಯ ಸಂಪೂರ್ಣ ಭಗ್ನಾವಶೇಷ. ಸ್ನೇಹಿತರೆ ನೋಡಿ, ಇದು ಬುರ್ಜ್ ಬತೇರಿ. ಇದೊಂದು ಕೊಠಡಿ. ಇದು ಕೋಟೆಯ ಕಾವಲುಗಾರರು ಉಳ್ಕೊಳ್ಳಿಕ್ಕಿದ್ದಂಥ ಒಂದು ಬತೇರಿ ಕೊಠಡಿ. ಇದು ಸಂಪೂರ್ಣ ನಾಶವಾಗಿರುವಂಥದ್ದು. ಕೋಟೆಯ ಕಾವಲುಗಾರರಿಗೆ ಇರ್ತಕ್ಕಂಥ ಕೊಠಡಿಗಳಿವೆಲ್ಲ. ನಿಮಗೆ ಏನೂ ಕಾಣಿಸ್ತಾ ಇಲ್ಲ, ಸಂಪೂರ್ಣ ನಾಶವಾಗಿರೋಂಥದ್ದು. ಕೋಟೆ ಸಂಪೂರ್ಣ ನಾಶವಾಗಿರೋದು ನೀವು ಇಲ್ಲಿ ನೋಡ್ಬೋದು. ಇದಕ್ಕೆ ತಕ್ಕಂಥ ಒಂದಿಷ್ಟು ಮೂಲ ದಾಖಲಾತಿ ನಮಗೆ ಗೊತ್ತಿಲ್ಲ, ಆದರೆ ಕೆಲವು ದಾಖಲಾತಿಗಳು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಇತಿಹಾಸಕಾರರು ಅಭಿಪ್ರಾಯಪಟ್ಟಂತೆ ಕೆಲವು ವಿಚಾರ ನಾನು ನಿಮಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆಗೆ. ಸ್ನೇಹಿತರೆ, ನೀವು ನೋಡ್ತಿರೋಂಥದ್ದು ಕೊಳ. ಇದು ಅವತ್ತಿನ ಈ ಒಂದು ಪಾಳೆಪಟ್ಟೆ ಏನಿತ್ತಲ್ಲ, ಈ ಕೋಟೆ ಕೋತ್ರ ಹೊಳಿತಕ್ಕಂಥ ಜನವಸತಿ ಇರ್ತಿರಲಿ ತೋರಿಸಿದ್ದೀನಿ. ಜನವಸತಿಗೆ ಪೂರಕವಾಗಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅವತ್ತಿನ ಕಾಲದಲ್ಲಿ. ಆ ಒಂದು ಹೊಂಡ ಇದಾಗಿರಬಹುದು. ಕಾಡು ಪ್ರಾಣಿಗಳ ವಾಸಸ್ಥಾನ ಇದು. ಸಂಪೂರ್ಣವಾಗಿ ಚಿರತೆಗಳು, ಕಾಡಹಂದಿಗಳು, ಆನೆಗಳು ಇರ್ತಕ್ಕಂಥ ಒಂದು ದುರ್ಗಮವಾದಂಥ ಪ್ರದೇಶ ಇದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಹಂದಿಗಳು, ಚಿರತೆಗಳು ಇಲ್ಲಿ ಸಂಪೂರ್ಣವಾಗಿ ನೆಲಕ್ಕೆ ಅಗದಿರೋಂಥದ್ದು, ಮಲಗಿರೋಂಥದ್ದು ಇನ್ನು ಇಲ್ಲಿ ಕಾಣಸಿಗ್ತದೆ. ಸ್ನೇಹಿತರೆ, ನಾವು ಹೋಗ್ತಾ ಇರೋದು ಕೋಟೆಯ ಹೊರಭಾಗದ ಮೇಲೆ ನಾವು ನಡೀತಾ ಇದ್ದೀವಿ. ಈಗ ಎಷ್ಟು ಭಾಗ್ಯ ರೀ! ಚನ್ನಗಿರಿ ತಾಲೂಕಲ್ಲಿ ಒಂದು ಪಾಳೆಪಟ್ಟಿನ ಕೋಟೆಯ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕನಸಲ್ಲಿ ನೆನೆಸಿರಲಿಲ್ಲ ಚನ್ನಗಿರಿ ತಾಲೂಕಲ್ಲಿ ಇಂಥ ಒಂದು ಪಾಳೆಪಟ್ಟಿತ್ತು ಅವತ್ತಿನ ಕಾಲದಲ್ಲಿ. ಈ ಥರ ದುರ್ಗಮವಾಗಿರ್ತಕ್ಕಂಥ ಕೋಟೆ ನಿರ್ಮಾಣ ಮಾಡಿದ್ರು ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ
ಹೆಮ್ಮೆ ಅನಿಸುತ್ತೆ ನೋಡಿ ಕೋಟೆ ಹೇಗಿದೆ ಅಂಥೇಳಿ. ಸ್ನೇಹಿತರೆ, ಈ ಕೋಟೆಯ ವಿಚಾರಗಳು ಬಂದಾಗ, ಕೋಟೆ ಕೊತ್ತಗಳ ವಿಚಾರ ಬಂದಾಗ, ಕೋಟೆಗಳು ಯಾಕೆ ಹಾಳಾಗಿ ಹೋಗ್ತವೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ನಿಧಿ ಚೋರರು, ನಿಧಿಗಳರಿಂದ ಕೋಟೆಗಳು ಸಂಪೂರ್ಣ ನಾಶವಾಗಿ ಹೋಗ್ತವೆ. ಅದೇ ರೀತಿ ಇಲ್ಲಿ ಅನೇಕ ಕೋಟೆಗಳನ್ನ ಧ್ವಂಸ ಮಾಡಿರೋಂಥದ್ದು ನಿಮಗೆ ಕಾಣಸಿಗುತ್ತೆ. ಸ್ನೇಹಿತರೆ, ಕೋಟೆಯ ಮುಖ್ಯ ಭಾಗ ನಾವೀಗ ಹೋಗ್ತಿರೋಂಥದ್ದು. ಕೋಟೆಯ ಹೊರಮೈ ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳ ಪ್ರದೇಶ ಅಂದರೆ ನಾವು ದೂರದಿಂದ ನೋಡಿದಾಗ ಒಂದು ಕೋಟೆ ಬುರ್ಜ್ ಬತೇರಿ ಕಾಣಿಸುತ್ತೆ. ಆ ಬತೇರಿ ಇದೇನೆ. ನೋಡಿ ಸ್ನೇಹಿತರೆ, ನೀವೀಗ ನೋಡ್ತಿದ್ದೀರಲ್ಲ, ಸಂಪೂರ್ಣ ಭಾಗ ಅವತ್ತಿನ ಕಾಲದಲ್ಲಿ ಕೋಟೆಯಿಂದ ಆವೃತವಾದಂಥ ಪ್ರದೇಶ ಇದು. ಎಷ್ಟು ಕಿಲೋಮೀಟರ್ ಗಟ್ಟಲೆ ಕೋಟೆ ರೀ, ಕಿಲೋಮೀಟರ್ ಗಟ್ಟಲೆ ಕೋಟೆ. ನೀವು ಈ ಬೆಟ್ಟಕ್ಕೆ ಬಂದದ್ದೇ ಆದರೆ ನೀವು ಕಂಡಲ್ಲೆಲ್ಲ ಕೋಟೆಯ ಭಾಗವನ್ನು ನೋಡ್ತೀರಿ. ಭಗ್ನಾವಶೇಷವಾಗಿರ್ತಕ್ಕಂಥ ಭಾಗವನ್ನು ನೀವು ನೋಡ್ತೀರಿ. ನೀರಿನ ಹೊರತಾಗಿ ಇನ್ನೊಂದು ಹೊಂಡ ನೀವು ನೋಡ್ಬೋದು. ಇಲ್ಲಿ ಜನವಸತಿಗೆ ಪೂರಕವಾಗಿರುವಂತೆ ನೀರಿನ ಹೊರತೆಗಳು ನೀವು ಇಲ್ಲೂ ಕೂಡ ನೋಡ್ಬೋದು. ಕೋಟೆಯ ಹೊರಮೈ ಪ್ರದೇಶ. ನೀವು ನೋಡ್ತಿರೋಂಥದ್ದು ಕಾಡು ಹಂದಿಗಳು ಮತ್ತು ಕಾಡು ಪ್ರಾಣಿಗಳು ಓಡಾಡುವಂಥ ಪ್ರದೇಶ ಇದು. ಇಲ್ಲಿ ಬರಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು, ಯಾಕೆಂದರೆ ಇಲ್ಲಿ ಸುರಕ್ಷಿತವಲ್ಲದಂಥ ಪ್ರದೇಶವಿಲ್ಲ. ಯಾವ ಜನದಟ್ಟಣೆ ಇರಲ್ಲ, ಜನಸಂದಣಿ ಕೂಡ ಇರಲ್ಲ. ಸ್ನೇಹಿತರೆ, ನಾನು ನಿಂತಿರೋವಂಥದ್ದು ಬತೇರಿ ಕನ್ರಿ ಬುರ್ಜ್ ನೋಡಿ. ಎಷ್ಟು ಕಡಿದಾದಂಥ ಪ್ರದೇಶ. ನಿಮ್ಗೆ ಅಲ್ಲಿ ಕಾಣ್ತಿರ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗಪ್ಪ ಸ್ವಾಮಿ ದೇವಸ್ಥಾನ ನಿಮಗೆ ಕಾಣುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಹನುಮನಗಿರಿ ಪರ್ವತ ಕಾಣುತ್ತೆ ನೋಡಿ. ಸ್ನೇಹಿತರೆ, ನೀವು ನೋಡ್ತಿರೋಂಥದ್ದು ಹನುಮನಗಿರಿ ಪರ್ವತದ, ಹನುಮನಗಿರಿಯ ಸಂಪೂರ್ಣವಾದಂತಹ ವ್ಯೂ ಪಾಯಿಂಟ್ ಇದು. ವಿಹಂಗಮ ನೋಟ ನೋಡಿ ಹೇಗಿದೆ ಅಂತ. ಒಂದ್ಸಾರಿ ಭೇಟಿ ಕೊಡಿ ದಯವಿಟ್ಟು. ಆದರೆ ಸೆಕ್ಯೂರಿಟಿಗೆ ಯಾರಾದ್ರ ಜೊತೆ ಬರಲೇಬೇಕು. ಒಬ್ಬರಿಬ್ಬರು ಕೂಡ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಸ್ನೇಹಿತರ ಜೊತೆ ಕೂಡಿ ಬನ್ನಿ. ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಮುಂಜಾವಿನಲ್ಲಿ ಬರೋದು ಅನುಕೂಲ. ಬೆಳಗ್ಗೆನೇ ಬಂದಿದ್ದು ಪ್ರದೇಶ ನೋಡ್ಕೊಂಡು ಹೋಗಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ರೀ ಈ ಪ್ರದೇಶ. ಈ ಕೋಟೆ ಕೊತ್ತಲಗಳನ್ನು ನೋಡಿದಾಗ ಇದು ಚನ್ನಗಿರಿ ಭಾಗದಲ್ಲಿ ಇದೀವೋ ಅಥವಾ ದುರ್ಗದ ಭಾಗದಲ್ಲಿ ಇದೀವೋ ಅಥವಾ ಬೇರೆ ಯಾವುದೋ ಕೋಟೆ ಕೊತ್ತಲಗಳ ನಾಡಲಿರ್ತಕ್ಕಂಥ ಪ್ರದೇಶದಲ್ಲಿದ್ದೀವೋ ಅಂತ ನಮಗೆ ಡೌಟ್ ಬರುತ್ತೆ. ಅಷ್ಟೊಂದು ದುರ್ಗಮವಾದಂಥದ್ದು ಕೋಟೆ ಇದು. ಈ ಕೋಟೆಗಳು, ಈ ಕೊತ್ತಲಗಳು ಯಾಕೆ ಇನ್ನೂ ಬಯಲು ಬಂದಿಲ್ಲ, ಇನ್ನು ಬೆಳಕಿಗೆ ಯಾಕೆ ಬಂದಿಲ್ಲ, ಇತಿಹಾಸಕಾರ ಕಣ್ಣಿಗೆ ಯಾಕೆ ಬಂದಿಲ್ಲ ಅನ್ನೋದ್ರೆ ನನಗೊಂದು ಬಹಳ ಸೋಜಿಕದ ಸಂಗತಿ ಸ್ನೇಹಿತರೆ. ನಾನು ನಿಂತಿರೋಂಥದ್ದು ಕಾವಲು ಗೋಪುರ ನೋಡಿ. ಇದು ಕಾವಲು ಗೋಪುರ. ಇದು ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು. ಇದ್ರ ಮೇಲೆ ಇನ್ನೊಂದು ಮೇನ್ ಆಗಿರ್ತಕ್ಕಂಥ ಒಂದು ಗೋಪುರ ಇದೆ. ಮುಖ್ಯ ಭಾಗದ ಗೋಪುರ ಬೇರೆ ಇದೆ, ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಈಗ. ಆ ಕೋಟೆಯ ಸೌಂದರ್ಯತೆ ಮತ್ತು ಅವತ್ತಿನ ನಾಯಕರ ಕಾಲದ ಸಂಪೂರ್ಣವಾದಂಥ
ಜನರ ಜೀವನ ಶೈಲಿ ಮತ್ತು ಅವರು ಕಲ್ಪಿಸಿದಂಥ ಅನೇಕ ಕೋಟೆ ಒಳಗಿರ್ತಕ್ಕಂಥ ಸವಲತ್ತುಗಳನ್ನ ನೀವು ನೋಡ್ಬೋದು. ಅವ್ರು ಯಾವ ಥರ ಕೃತಕವಾಗಿ ಸವಲತ್ತುಗಳನ್ನ ನಿರ್ಮಾಣ ಮಾಡ್ಕೊತಿದ್ರು ಅಂತೇಳಿ. ಫಸ್ಟ್ ಅಷ್ಟೇ ಅಲ್ಲದೆ ಆ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಎಷ್ಟು ಜನ ಬಳಸ್ಕೊತಿದ್ರು ಅಂತ ನೀವು ನೈಜವಾಗಿ ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನೀಗ ಹನುಮನದುರ್ಗದ ಮುಖ್ಯ ಭಾಗ ಹೃದಯ ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಒಂದು ಭಾಗ ನೋಡಲಿಕ್ಕೆ ನೀವು ಕೂಡ ಕಾತರಾಗಿರಿ, ನಾನು ಕೂಡ ಕಾತರತೆ ಇದ್ದೀನಿ. ಬಹಳ ದುರ್ಗಮವಾದ ಕೋಟೆ ಸ್ನೇಹಿತರೆ. ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ. ಸ್ನೇಹಿತರೆ, ಕೋಟೆಯ ಮುಖ್ಯ ಭಾಗ ಈಗ ತಲುಪ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಮುಖ್ಯ ಭಾಗದಲ್ಲೂ ಕೂಡ ನೀರಿನ ಹೊರತೆಗಳು ನೀವು ನೋಡ್ಬೋದು. ಸ್ನೇಹಿತರೆ, ನಾನು ನಿಂತಿರೋಂಥ ಪ್ಲೇಸ್ ಇದೆಯಲ್ಲ, ಇದೇನೆ ಹನುಮನ ಪರ್ವತದ ಮುಖ್ಯ ಭಾಗ. ನಾವು ಹೊರಗಡೆಯಿಂದ ನೋಡಿದಾಗ ಒಂದು ದೊಡ್ಡದಾದಂಥ ಬತ್ತೇರಿ ಕಾಣಿಸುತ್ತೆ, ಅದು ಕಾವಲು ಗೋಪುರ. ಆ ಕಾವಲು ಗೋಪುರನೇ ಇದು. ನೀವೇ ಕಾವಲು ಗೋಪುರದ ಮೇಲೆ ಬಂದು ನಿಂತರೆ ಆಗೋಂಥ ರೋಮಾಂಚನಕತೆ ಬೇರೆ. ಅವತ್ತಿನ ಕಾಲದ ವೀರಗ್ರಣಿಗಳಿಂದ ಕೂಡಿದಂಥ ಈ ನಾಡಲ್ಲಿ ವೀರಗ್ರಣಿಗಳು
ಇದ್ದಂಥ ಈ ಒಂದು ಪ್ರದೇಶದಲ್ಲಿ ನಾವು ನಿಂತಿದ್ದೀವಿ ಸ್ನೇಹಿತರೆ. ನಿಜವೂ ನಾವು ಪುಣ್ಯ ಮಾಡಿದ್ವಿ. ಸ್ನೇಹಿತರಲ್ಲಿ ನನಗೆ ಭಾಳ ಕುತೂಹಲ ಅನ್ಸೋದು ಏನಂತ ಹೇಳಿದ್ರೆ, ಹನುಮನಗಿರಿ, ಹನುಮನ ದುರ್ಗ ಅಂತ ಕರೆದ್ರೆ ಈ ಹನುಮನ ದೇವಸ್ಥಾನ ಇರಬೇಕು, ಹನುಮಂತನ ದೇವಸ್ಥಾನ. ಕೆಲವೊಂದಿಷ್ಟು ಜನ ಇಲ್ಲಿ ಹನುಮಂತನ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಹನುಮಂತನ ದೇವಸ್ಥಾನ ಹುಡುಕಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ಆದರೆ ಇಲ್ಲಿ ಹನುಮಂತನ ದೇವಸ್ಥಾನ ಯಾವ್ದು ಕುರುಗಳು ಸಿಗ್ತಾ ಇಲ್ಲ. ಹುಡುಕಂತ ಪ್ರಯತ್ನ ಸಿಕ್ಕಾಬಟ್ಟೆ ಮಾಡ್ತಾಯಿದ್ವಿ ನಾವು ಕೂಡ. ನಿಧಿ ಚೋರರು ಅಗದಿರೋಂಥದ್ದು ಸ್ನೇಹಿತರೆ ನೀವು ನೋಡ್ಬೋದು. ಇಲ್ಲಿ ನೋಡಿ ಕೋಟೆ ಕೊತ್ತಲಗಳು ಯಾವ ಥರ ಅವತ್ತಿನ ಕಾಲದಲ್ಲಿ ವ್ಯವಸ್ಥೆನ ಮಾಡ್ಕೊಂಡಿದ್ರು ಅವರು. ಈ ಎಂಥ ವ್ಯವಸ್ಥೆ ರೀ ಅವತ್ತಿನ ಕಾಲದಲ್ಲಿ. ಇಷ್ಟು ಎತ್ತರದ ಪ್ರದೇಶದಲ್ಲಿ ಅವರು ಯಾವ ರೀತಿ ಜೀವನ ಮಾಡ್ತಿರೋ ಅನ್ನೋದೇ ನಮಗೊಂದು ಕಲ್ಪಿಸ್ಕೊಳ್ಳೋಕೆ ಕೂಡ ಸಾಧ್ಯವಿಲ್ಲ. ನೀವು ನೋಡ್ತಿರೋಂಥದ್ದು ನೋಡಿ ನೀರಿನ ಹೊರತೆಗಳು ಸ್ವಾಮಿ. ಎಲ್ಲಿ ನೋಡಿದ್ರು ಕೂಡ ನೀರಿನ ಹೊರತೆ, ಕೋಟೆ ಕೊತ್ತಲಗಳು. ನೀವು ನೋಡಿದ ಕಡೆ ಎಲ್ಲ ಕೋಟೆ ಕೊತ್ತಲಗಳು ಕಾಣೋಂಥ ಪ್ರದೇಶ ಚನ್ನಗಿರಿ. ಏಕೈಕ ಪ್ರದೇಶ ಹನುಮನಗಿರಿ ಪರ್ವತ. ಹನುಮನಗಿರಿ ಅಂತ ಹೇಳ್ತಾರೆ, ಹನುಮನ ದುರ್ಗ ಅಂತ ಹೇಳ್ತಾರೆ ನೋಡಿ. ಕೋರ್ಮಂಡ್ಲಾವು ನೋಡಿ, ಸರೀಸೃಪಗಳ ಸಾಲು. ಈ ಕೋಟೆ ನೋಡ್ಬೋದು. ಕೋಟೆಯಲ್ಲಿ ಎಷ್ಟು ಸುರಕ್ಷಿತವಾಗಿ ಅವ್ರು ಮಾಡ್ಕೊಂಡಿದ್ರು ಅಂದರೆ, ಹೊರಗಿಂದ ಬಂದ ಸೈನಿಕರು ನೋಡಲಿಕ್ಕೆ ಮತ್ತು ಅವ್ರಿಗೆ ದಾಳಿ ಮಾಡಲಿಕ್ಕೆ ನೋಡಿ, ಕೋವೆಯಿಂದ ಹೊಡಿಲಿಕ್ಕೆ, ಕೋವೆಯಿಂದ ಬಂದಂಥ ಸೈನಿಕರಿಗೆ ಉರಿಟ್ಟು ಹೊಡಿಲಿಕ್ಕೆ ಈ ಥರ ಕಿರುಗಂಡಿಗಳನ್ನು ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ. ಈ ಕೋಟೆಯಲ್ಲಿ ಕೂಡ ನವೀಕರಣಗೊಂಡಂಥ ಕೋಟೆ ಇದು. ನೀವು ನೋಡ್ಬೋದು, ಎಲ್ಲ ಕಡೆನೂ ಕೂಡ ಕಾಣುತ್ತೆ ಇದು. ನಾವು ನೋಡುವಂಥ ಬಹುಭಾಗ ಈ ಕೋಟೆ ಒಳಗಡೆ ಸುರಕ್ಷಿತತೆಗೆ ಮೊದಲು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಸವಲತ್ತು, ಬದುಕಲಿಕ್ಕೆ ಮುಖ್ಯವಾಗಿ ನೀರು ಬೇಕಾಗುತ್ತೆ. ನೀರಿನ ಸೌಕರ್ಯ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕೋಟೆ ಒಳಗಡೆ ಬರ್ಬೇಕಂತ ಹೇಳಿದ್ರೆ ತುಂಬ ಕಷ್ಟ ರೀ. ಪೂರ್ವ ತಯಾರಿ ಮಾಡ್ಕೊಂಡು ಸುರಕ್ಷಿತತೆಗೆ ಮೊದಲು ಆದ್ಯತೆ ಕೊಟ್ಟು ಇಲ್ಲಿ ಬರ್ಬೇಕಾಗುತ್ತೆ ಸ್ನೇಹಿತರೆ. ಯಾರು ಕೂಡ ಬಂದರೆ ನೋಡಿ ಬತ್ತೇರಿ ಹೇಗಿದೆ ಅಂತ. ಸ್ನೇಹಿತರೆ ನೋಡಿ, ಕಿರುಗಂಡಿಗಳು ಬಂದಂಥ ಸೈನಿಕರು, ಶತ್ರು ಸೇನೆ ಏನಾದರೂ ಬಂದಿದೆ ಆದರೆ ಈ ಒಂದು ಕಿಂಡಿಗಳಲ್ಲಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾಯಿದ್ರು. ಈ ಕಿಂಡಿಗಳಲ್ಲಿ ಬಂದೂಕುಗಳನ್ನ ಇಟ್ಬಿಟ್ಟು ಗುಂಡು ಹಾರಿಸ್ತಾ ಇದ್ರು. ಇದೆ ಸಂಪೂರ್ಣ ಬತೇರಿ ಬುರ್ಜು ಅಥವಾ ವೀಕ್ಷಣಾಲಯ. ಇಲ್ಲಿಗೆ ಕೋಟೆ ಮುಖ್ಯ ಭಾಗ ಮುಗಿಯುತ್ತೆ. ಕೋಟೆಯ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ರಿಟರ್ನ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸಾಯಂಕಾಲ ಆಗ್ತಾ ಇದೆ, ಸೂರ್ಯ ಸರಿತಾ ಇದ್ದಾನೆ. ಸೂರ್ಯ ಸರಿಯುವಂಥ ಸಮಯ. ಹಾಗಾಗಿ ನಾವು ಮರಳಿ ಮನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಖಂಡಿತವಾಗಿ ಹನುಮಂತನ ದೇವಸ್ಥಾನವನ್ನು ನಮಗೆ ತೋರಿಸ್ಕೊಟ್ಟೇ ಕೊಡ್ತೀವಿ, ಮಿಸ್ ಮಾಡೋದಿಲ್ಲ. ನಿಮಗೆ ತೋರಿಸೋದು ನಮ್ಮದೊಂದು ದೃಢ ಸಂಕಲ್ಪ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿಗೆ ಹನುಮನಗಿರಿ ಪರ್ವತಕ್ಕೆ ಟ್ರೆಕ್ಕಿಂಗ್ಗೆ ನಾವು ಇವತ್ತು ಅಂತ್ಯ ಆಡ್ತಾ ಇದ್ದೀವಿ. ಮುಂದೆ ಮತ್ತೆ ಹನುಮನ ಪರ್ವತ ನೋಡಲಿಕ್ಕೆ, ಹನುಮಂತ ದೇವರ ದರ್ಶನ ಮಾಡಲಿಕ್ಕೆ ಬಂದೇ ಬರ್ತೀವಿ ಸ್ನೇಹಿತರೆ.